ಸರ್ಕಾರಿ ನೌಕರರ ಕಳ್ಳನಾದ ಕತೆ. ಹಣದಾಸೆಗೆ ಕಳ್ಳರ ಗ್ಯಾಂಗ್ ಕಟ್ಟಿದ ನೌಕರ. ಅದು ರಾಜ್ಯದ ಪೊಲೀಸರ ನೆತ್ತಿಕಿಡಿಸಿದ ಖತರ್ನಾಕ ಕಳ್ಳರ ಗ್ಯಾಂಗ್. ಈ ಖದೀಮ್ರು ಟಾರ್ಗೆಟ್ ಮಾಡಿ ಪ್ರಸಿದ್ಧ ದೇವಸ್ಥಾನಗಳನ್ನ ಲೂಟಿ ಮಾಡ್ತಿದ್ರು. ಈ ಗ್ಯಾಂಗ್ನಲ್ಲಿ ಲೀಡರ್ ಸರ್ಕಾರಿ ನೌಕರ ಅನ್ನೋದು ಆಘಾತಕಾರಿ ವಿಷಯ. ಹೌದು, ಈ ಜೈಲ್ ವಾರ್ಡನ್ ಗೂಗಲ್ನಲ್ಲಿ ಟೆಂಪಲ್ ಸರ್ಚ್ ಮಾಡಿ ಸ್ಕೆಚ್ ಹಾಕಿದ್ರೆ ಈ ಸಹೋದರರು ಲೂಟಿ ಮಾಡ್ತಿದ್ರು. ಇನ್ನು ಎಣ್ಣೆ ಪಾರ್ಟಿಯಲ್ಲಿ ಜಗಳವಾಡಿ ಒಡ ಹುಟ್ಟಿದ ಅಣ್ಣನನ್ನೇ ಕೊಂದು ಹಾಕಿದ್ದಾರೆ ಪಾಪಿಗಳು. 1.5 ವರ್ಷಗಳ ಬಳಿಕ ಕೊಲೆ ರಹಸ್ಯ ಕಕ್ಕಿದ್ದಾರೆ. ಅಪರೂಪದ ಕ್ಲಿಷ್ಟಕರ ಪ್ರಕರಣವನ್ನ ಲಕ್ಷ್ಮೇಶ್ವರ ಪೊಲೀಸರು ಭೇದಿಸಿದ್ದಾರೆ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ. ಗದಗ ಜಿಲ್ಲಾ ಪೊಲೀಸರು, ಮುಖ್ಯವಾಗಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಮತ್ತು ಶಿರಟ್ಟಿ ಪೊಲೀಸ್ ಸ್ಟೇಷನ್ದಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಯವರು ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಒಟ್ಟು 16ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿರತಕ್ಕಂಥ ಅಂತರ್ ಜಿಲ್ಲಾ ಕಳ್ಳರನ್ನು ಬಂಧಿಸಿದ್ದಾರೆ. ಜೂನ್, ಜುಲೈ ಮತ್ತು ಆಗಸ್ಟು ತಿಂಗಳಲ್ಲಿ ನಮ್ಮದು ಗದಗ ಡಿಸ್ಟಿಕ್ಕು, ಮುಖ್ಯವಾಗಿ ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನ್ನು, ಶಿರಟ್ಟಿ ಪೊಲೀಸ್ ಸ್ಟೇಷನ್ನು ಮತ್ತು ಗದಗ ನಗರದಲ್ಲಿ ಟೆಂಪಲ್ಲು ಕಳ್ಳತನ ಆಗಿರ್ತಕ್ಕಂಥದ್ದು ಮತ್ತು ಚೈನ್ ಸ್ನ್ಯಾಚಿಂಗ್ ಕಳ್ಳತನ ಆಗ್ತಕ್ಕಂಥದ್ದು ಹೆಚ್ಚಾಗಿತ್ತು. ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನ್ದಲ್ಲಿ ಮತ್ತು ಒಂದೇ ದಿನಕ್ಕೆ 2 ಚೈನ್ ಸ್ನ್ಯಾಚಿಂಗ್ ಕಳ್ಳತನ ಆಗಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸ್ತಿರ್ತಕ್ಕಂಥ SP ಅವರು ಒಂದು ಟೀಮನ್ನು ಮಾಡ್ತಾರೆ. CPI ಶಿರಟ್ಟಿ ನಾಗರಾಜು ಮತ್ತು PSI ಲಕ್ಷ್ಮೇಶ್ವರ ರೀತಿ ಅವರು ನೇತೃತ್ವದಲ್ಲಿ, ಮತ್ತು ಅದನ್ನೇ ಸೂಪರ್ವೈಸ್ ಮಾಡೋಕ್ಕೆ ಅಡಿಷನಲ್ SP ಅವರಿಗೆ ಮತ್ತು DSP ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಇವರು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥವ್ರು ಈ ಯಾವುದೂ ಕೂಡ ಈ ನಮ್ಮದು ಟೆಕ್ನಿಕಲ್ ಆಗಿ ಅವರಿಗೆ ಎವಿಡೆನ್ಸು ಸಿಕ್ಕಲ್ಲ. ಸೊ ಅವರು ಹಳೆ ಪೊಲೀಸಿಂಗಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲೆಲ್ಲಿ ಟೆಂಪಲ್ ಅಫೆಂಡರ್ಸು ಇದ್ದರು ಅವ್ರದ್ದು ಕೂಡ ಇವರು ಪತ್ತೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಜೈಲ್ ವಿಸಿಟ್ ಮಾಡ್ತಾರೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಈ ಹಿಂದೆ ಕಳ್ತನ ಮಾಡಿರ್ತಕ್ಕಂಥ ಮಾಹಿತಿ ತೆಗಿತಾರೆ. ಇವರು ಫೈನಲ್ ಡೇ ಒಂದು ಕನ್ಕ್ಲೂಷನ್ನಿಗೆ ಬರ್ತಾರೆ. ಒಂದು ಖಚಿತ ಬಾತ್ಮಿ ಸಿಗುತ್ತೆ ಇವರಿಗೆ. ಇಂಥಲ್ಲಿರ್ತಕ್ಕಂಥ ಈ ಪ್ರದೀಪು, ಶ್ರೀಕಾಂತು ಮತ್ತು ಪ್ರಸಾದ್ ಎಂಬವರು ಈ ಟೆಂಪಲ್ಲು ಕಳ್ತನ ಮಾಡ್ತಕ್ಕಂಥವ್ರು ಅಲ್ಲಿ ಇನ್ವಾಲ್ವ್ ಜಾಸ್ತಿ ಇದ್ದಾರಂತ. ಇವರು ಅದರ ಮೇಲೆ ಅವ್ರನ್ನ ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೊನ್ನೆ ದಿನ ಇವ್ರನ್ನ ಪ್ರಸಾದು ಮತ್ತು ಪ್ರದೀಪು, ಶ್ರೀಕಾಂತ್ ಅವ್ರನ್ನ ಲಕ್ಷ್ಮೇಶ್ವರ ವರದಲ್ಲಿರ್ತಕ್ಕಂಥ ಜಾಗದಲ್ಲಿ ಇವ್ರನ್ನ ಸೆಕ್ಯೂರ್ ಮಾಡ್ತಾರೆ CPI ಶಿರಟ್ಟಿ ಮತ್ತು ಲಕ್ಷ್ಮೇಶ್ವರ ಅವರು. ಇವ್ರನ್ನ ಸೆಕ್ಯೂರ್ ಮಾಡಿದಾಗ ಅವ್ರದ್ದು ಎಲ್ಲ ವಿಚಾರಣೆಗೊಳಪಡಿಸ್ತಾರೆ. ಪ್ರಸಾದು ಮತ್ತು ಪ್ರದೀಪ್ ಏನಿರ್ತಾರೆ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಶ್ರೀಕಾಂತ ಏನಾಗಿರ್ತಾನೆ, ಇವರು ಗೌರ್ಮೆಂಟ್ ಜಾಬ್ ಮಾಡ್ತಿರ್ತಾನೆ, ಜೈಲರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈ 3 ಜನರು ಕೂಡ ಅವ್ರದ್ದು ತೀವ್ರತರ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ. ಒಟ್ಟು 16 ಪ್ರಕರಣಗಳನ್ನು ಇವರು ಒಪ್ಕೊಂತಾರೆ. 8 ಟೆಂಪಲ್ ಕಳ್ತನ ಮಾಡಿರ್ತಕ್ಕಂಥ ಪ್ರಕರಣ ಅದು ಗದಗ ಜಿಲ್ಲಾ, ಹಾವೇರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಗಿಯಾಗಿರ್ತಾರೆ. ಅದರ ಹೊರತುಪಡಿಸಿ ಚೈನ್ ಸ್ನ್ಯಾಚಿಂಗ್ ಇರ್ತಕ್ಕಂಥದ್ದು 7 ಪ್ರಕರಣಗಳನ್ನು ಅವರು ವಿಚಾರಣೆಯಲ್ಲಿ ಒಪ್ಕೊಂತಾರೆ. ಅದು ಗದಗ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು, ಹಾವೇರಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು, ಚಿತ್ರದುರ್ಗ ಜಿಲ್ಲೆ ಆಗಿರ್ತಕ್ಕಂಥ ಚೈನ್ ಸ್ನ್ಯಾಚಿಂಗ್ ಅವುಗಳನ್ನು ಒಪ್ಕೊಂತಾರೆ. ಇವರು ವಿಚಾರಣೆ ಮಾಡ್ತಾ ಇರ್ತಾರೆ. ಶ್ರೀಕಾಂತ, ನೀನು ಯಾಕಪ್ಪ ಇದು ಗೌರ್ಮೆಂಟ್ ಸರ್ವೆಂಟ್ ಆಗಿ ನೀನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ. ಆ ಶ್ರೀಕಾಂತ ಏನು ಮಾಡಿರ್ತಾನೆ, 2020ರಲ್ಲಿ ಅವರು ಜೈಲರ್ ಆಗಿ ಜಾಬ್ ಸೇರ್ತಾರೆ. ಆ ಜಾಬ್ ಸೇರಿದ ತಕ್ಷಣ ಅವರು ಚಿತ್ರದುರ್ಗ ಜೈಲದಲ್ಲಿ, ಡಿಸ್ಟಿಕ್ ಜೈಲದಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವಾಗಲ್ಲಿ ಇರ್ತಕ್ಕಂಥ ಈ ಪ್ರಸಾದು ಮತ್ತು ಪ್ರಸಾದನ ಅಣ್ಣ ರಮೇಶ್ ಅಂತ ಅಲಿಯಾಸ್ ರಾಮು ಅಂತ ಇರ್ತಾರೆ. ಅವರಿಬ್ಬರದ್ದು ಕೂಡ ಜೈಲಲ್ಲಿ ಇರ್ತಾರೆ. ನಾವು ಯಾರು ಅನಾಥರು, ನಮ್ಗೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಬೇಲ್ ಮಾಡಿಸ್ಕೊಡು ಅಂತ ಹೇಳಿ 1,90,000 ಅವನ ಹತ್ರ, ಶ್ರೀಕಾಂತನ ಹತ್ರ ತಗೊಂಡು ಇವರು ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಅವ್ರಿಗೆ ವಾಪಸ್ಸು ದುಡ್ಡು ಕೊಡೋಕ್ಕಾಗಲ್ಲ. ಅವ್ರದ್ದು ವೃತ್ತಿನೇ ಕಳ್ತನ ಮಾಡಿರ್ತಕ್ಕಂಥದ್ದು ಇರುತ್ತೆ. ಇವನಿಗೆ ವಾಪಸ್ಸು ದುಡ್ಡು ಕೊಡೋದು, ಕಳ್ತನ ಮಾಡಿ ದುಡ್ಡು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಕೂಡ ಯಾಗ ದುಡ್ಡು ತಂದು ಕೊಟ್ಟಿವಿ ಅಂದರೆ ಹೇಳ್ತಾರೆ ಅವ್ರು ಕಳ್ತನದಿಂದ ತಂದು ಕೊಟ್ಟಿವಿ ಅಂತ. ಸೊ ಇವನಿಗೂ ಕೂಡ ಒಂದು ದುರಾಸೆ ಹುಟ್ಟುತ್ತೆ, ಇಲ್ಲ ನಾನು ಕೂಡ ಇವ್ರನ್ನ ಉಪಯೋಗ ಮಾಡಿಕೊಂಡು ದುಡ್ಡು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇವರು ಅವ್ರ ಜೊತೆ ಸೇರ್ತಾನೆ. ಇದು ಈ ಕಳ್ತನ ಮಾಡಿರ್ತಕ್ಕಂಥ 2022ರಲ್ಲಿ ಇವನು ಸಿಕ್ಕಾಕೊಂಡ್ಬಿಡ್ತಾನೆ ಶ್ರೀಕಾಂತ್. ಇವನು ಇಲಾಖೆ ವಿಚಾರಣೆ ಆಗುತ್ತೆ ಮತ್ತು ಅವನಿಗೆ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುತ್ತೆ. ಮತ್ತು 2023ರಲ್ಲಿ ಗುಲ್ಬರ್ಗಾ ಪ್ರಿಸನ್ಗೆ ಇವನಿಗೆ ಇನಿಷಿಯೇಟ್ ಮಾಡಿಬಿಟ್ಟು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ 2 ದಿವಸ ಜಾಯ್ನ್ ಆಗಿಬಿಟ್ಟು ಮತ್ತೆ ವಾಪಸ್ಸು ಪುನಃ ಬಂದ್ಬಿಡ್ತಾನೆ. ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳು ಟಾರ್ಗೆಟ್ ಮಾಡಿ ಲೂಟಿ ಮಾಡ್ತಿದ್ದ ಗ್ಯಾಂಗ್, ಕಳ್ಳರ ಗ್ಯಾಂಗ್ ಮಾಸ್ಟರ್ ಮೈಂಡ್ ಜೈಲು ವಾರ್ಡನ್. 46 ಲಕ್ಷ ಮೌಲ್ಯದ 15 ಕಳ್ಳತನ ಪ್ರಕರಣಗಳು ಭೇದಿಸಿದ ಪೊಲೀಸರು. ಬಂಧನ ಬಳಿಕ ಆಘಾತಕಾರಿ ಅಂಶ ಕಕ್ಕಿದ ಕಳ್ಳರ ಗ್ಯಾಂಗ್. ಲೆಕ್ಕದ ವಿಷಯದಲ್ಲಿ ಜೈಲು ವಾರ್ಡನ್ ಜೊತೆಗೆ ಸೇರಿ ಒಳ ಹುಟ್ಟಿದವನನ್ನೇ ಕೊಂದ ಪಾಪಿಗಳು. ಲಕ್ಷ್ಮೇಶ್ವರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ.
ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಪ್ರಮುಖ ದೇವಸ್ಥಾನಗಳು ರಾತ್ರೋರಾತ್ರಿ ಲೂಟಿಯಾಗ್ತಿದ್ವು. ಬಂಗಾರ, ಬೆಳ್ಳಿ ಮೂರ್ತಿಗಳು ಹಣ ದೋಚಿ ಪರಾರಿಯಾಗ್ತಿದ್ರು. ದೇವಸ್ಥಾನ ಕಳ್ಳರ ಗ್ಯಾಂಗ್ ರಾಜ್ಯ ನಾನಾ ಜಿಲ್ಲೆಯ ಪೊಲೀಸರ ನಿದ್ದಿಗೆಡಿಸಿತ್ತು. ಮೇಲಿಂದ ಮೇಲೆ ದೇವಸ್ಥಾನಗಳ ಕಳ್ಳತನ ಪ್ರಕರಣಗಳು ಆಗ್ತಾ ಇದ್ರು. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗಿತ್ತು. ಇದು ರಾಜ್ಯ ಪೊಲೀಸ್ ಇಲಾಖೆಗೆ ಚಾಲೆಂಜ್ ಆಗಿತ್ತು. ಹೀಗಾಗಿ 4-5 ಜಿಲ್ಲೆಯ ಪೊಲೀಸರು ನಡುವೆ ಖತರ್ನಾಕ್ ಗ್ಯಾಂಗ್ ಹೆಡೆಮುರಿ ಕಟ್ಟುವಲ್ಲಿ ಪೈಪೋಟಿಯೇ ಏರ್ಪಟ್ಟಿತ್ತು. ಆದರೆ ಕೊನೆಗೂ ಈ ಡೇಂಜರಸ್ ಕಳ್ಳರ ಗ್ಯಾಂಗ್ ಹೆಡೆಮುರಿ ಕಟ್ಟಿದ್ದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸರು. ವಾಪಸ್ ಪುನಃ ಬಂದ ತಕ್ಷಣ ಇವನು ಯಾಕೆ ಜಾಯ್ನ್ ಆಗಿ ಅಂದ ತಕ್ಷಣ ವಿಚಾರಣೆಯಲ್ಲಿ ಹೇಳ್ತಾನೆ, ಇಲ್ಲ ನಾವೊಂದು ಮರ್ಡರ್ ಮಾಡಿಬಿಟ್ಟಿನಿ ಅವ್ರ ಜೊತೆ ಸೇರಿಬಿಟ್ಟು, ಆ ಮರ್ಡರ್ದಲ್ಲಿ ನಾನು ಬಾಯಿ ಬಿಟ್ರೆ ನೀನು ನಮ್ಮ ಜೊತೆ ಬಿಟ್ಟರೆ ಅಂದ್ರೆ ನಿನ್ನ ಕೂಡ ನಾವು ಆ ಕೇಸ್ ಓಪನ್ ಮಾಡ್ತು ಅಂತ ಹೇಳ್ತಾರೆ. ಸೊ CP ಅವರು ತೀರೋ ಥರ ವಿಚಾರಣೆ ಮಾಡಿದಾಗ 10 ಮೇ 2023 ಕರೆಕ್ಟ್ 1 ವರ್ಷದಿಂದ ಈ ಪ್ರದೀಪ್ ಏನಿರ್ತಾನೆ ಅವ್ರ ಅಣ್ಣ ಇರ್ತಾನೆ, ರಾಮು ಅಲಿಯಾಸ್ ರಮೇಶ್ ಅಂತ. ಸೊ ಮೊದಲಿಂದ ಕಳ್ತನ ಮಾಡಿರೋದು 2019ರಿಂದ ಕಳ್ತನ ಮಾಡ್ತಿರ್ಬೇಕಾದ್ರೆ ಪ್ರಸಾದ್ ಮತ್ತು ರಮೇಶ ಇಬ್ಬರು ಕೂಡ ಲೀಡ್ ಮಾಡಿ ಮಾಡ್ತಿರ್ತಾರೆ. ಎಲ್ಲ ಜವಾಬ್ದಾರಿ ಕೂಡ ರಮೇಶ ಒಪ್ಕೊಂತಿರ್ತಾನೆ. ಅಂದರೆ ಕಳ್ತನ ಮಾಡಿರ್ತಕ್ಕಂಥ ಡಿಸ್ಪೋಸ್ ಮಾಡ್ತಕ್ಕಂಥದ್ದು, ದುಡ್ಡು ಹಂಚತಕ್ಕಂಥದ್ದು ಇದನ್ನು ಮಾಡ್ತಿರ್ತಾನೆ. ಈಗ ಯಾವಾಗ ಶ್ರೀಕಾಂತ ಈ ಟೀಮಲ್ಲಿ ಜಾಯ್ನ್ ಆಗ್ತಾನೆ, ಶ್ರೀಕಾಂತ ಇದನ್ನು ಮುನ್ನಡೆಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವರಿಗೆ ಸಿಟ್ಟು ಬರುತ್ತೆ ರಮೇಶನಿಗೆ, ಎಲ್ಲ ಕೂಡ ಅವನಿಗೆ ಕೊಡ್ತಾ ಇದೆಯಾ, ನಾನು ಇದು ಪೊಲೀಸರ ಮುಂದೆ ಹೇಳ್ತೀನಿ, ಮತ್ತು ಇವ್ರೇನು ಕಳ್ತನ ಮಾಡಿರ್ತಕ್ಕಂಥದ್ದು ತಂದಿರುತ್ತೆ ಇದನ್ನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಬೇರೆ ಕಳ್ಳರಿಗೆ ಇದನ್ನು ಅವನು ಕಳಿಸ್ತಾ ಇರ್ತಾನೆ. ನಮ್ಮ ತಮ್ಮ ಈ ಥರ ಟೀಮಲ್ಲಿ ಕಳ್ತನ ಮಾಡಿಕೊಂಡು ಬಂದಿದ್ದಾನೆ ಅಂತಂದು ವಾಟ್ಸಪ್ಪಲ್ಲಿ ಕಳಿಸ್ತಿರ್ತಾನೆ. ಇದು ಏನಾಗುತ್ತೆ 10ನೇ ತಾರೀಕಿಗೆ ಇವರಿಗೆ ಜಗಳ ಆಗುತ್ತೆ 3 ಜನಕ್ಕೂ. ಅವನಿಗೆ ಕುಡಿಯೋದಕ್ಕಂತ ಅಲ್ಲೇ ಈ ರಾಣೆಬೆನ್ನೂರದಲ್ಲಿ ಒಂದು ಲೇಔಟಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಅವನಿಗೆ ಕುಡಿಸ್ಬಿಟ್ಟು ಈ ಶ್ರೀಕಾಂತ್ ಮತ್ತು ಪ್ರದೀಪ ಸೇರಿಬಿಟ್ಟು ಅವನಿಗೆ ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಿಬಿಟ್ಟು ಆ ಜಾಗದಲ್ಲಿನೂ ಕೂಡ ಒಂದು ಮನೆಯದ ಕನ್ಸ್ಟ್ರಕ್ಷನ್ ನಡೆದಿರುತ್ತೆ. ಅಲ್ಲಿ ಸುತ್ತಿಗೆ ಮತ್ತು ಇದು ಏನು ಕನ್ಸ್ಟ್ರಕ್ಷನ್ಗೆ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಅದನ್ನು ತಗೊಂಡ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಹೋಗಿ ಒಂದು ಗುಂಡಿ ತೊಡಿಬಿಟ್ಟು ಅದರಲ್ಲಿ ಊತಾಕಿ ಅದರ ಮೇಲೆ ಈ ಲೇಔಟಿಗೆ ಉಪಯೋಗ ಮಾಡಿರ್ತಕ್ಕಂಥದ್ದು ಕಲ್ಲು ಏನಿರುತ್ತೆ ಅದ್ರ ಕಲ್ಲನ್ನು ಇಡ್ತಾರೆ. ಸೊ ಇದು ಕೂಡ ಒಂದು ಈ ನಮ್ಮದು ಈ ವಿಚಾರಣೆ ಮಾಡೋ ಟೈಮ್ದಲ್ಲಿ ಇದು ಕೂಡ ಆಗಿದೆ. ಒಟ್ಟು 15 ಕಳ್ಳತನಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳು, 1 ಮರ್ಡರ್ ಕೇಸನ್ನು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ CPI ಲಕ್ಷ್ಮೇಶ್ವರ ಅವರು, CPI ಸಿರೆಟ್ ಅವರು ಮತ್ತು PSI ಲಕ್ಷ್ಮೇಶ್ವರ ಅವರು ಪತ್ತೆ ಹಚ್ಚಿದ್ದಾರೆ. ಹೌದು, ಇಲ್ಲಿ ನೋಡಿ, ಈ ಫೋಟೋದಲ್ಲಿ ಇರುವ 28 ವರ್ಷದ ಪ್ರಸಾದ್, 24 ವರ್ಷದ ಪ್ರದೀಪ್ ಹಾಗೂ ಜೈಲ್ ವಾರ್ಡನ್ 29 ವರ್ಷದ ಶ್ರೀಕಾಂತ್ ಗುಡುಗೂರ್ ಇವರೇ ಚಾಲಾಕಿ ಖತರ್ನಾಕ್ ಆಯ್ನಾತಿ ಕಳ್ಳರು. ಇವರನ್ನ ಈಗ ಲಕ್ಷ್ಮೇಶ್ವರ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇವರ ಟಾರ್ಗೆಟ್ ಪ್ರಸಿದ್ಧವಾದ ದೇವಸ್ಥಾನಗಳು. ಈ ಐನಾತಿಗಳು ಗದಗ, ಹಾವೇರಿ, ತುಮಕೂರು, ವಿಜಯನಗರ, ಚಿತ್ರದುರ್ಗ, ಶಿವಮೊಗ್ಗ 6 ಜಿಲ್ಲೆಯ ದೇವಸ್ಥಾನಗಳು ಲೂಟಿ ಮಾಡಿದ್ರು. ಚಿನ್ನ, ಬೆಳ್ಳಿ, ಹುಂಡಿ ದೋಚಿ ಪರಾರಿಯಾಗ್ತಿದ್ರು. 7 ಸರಗಳ್ಳತನ ಮಾಡಿದ್ರು. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹೊಳಲಮ್ಮ ದೇವಸ್ಥಾನ, ಅಂಬಾ ಭವಾನಿ ದೇವಸ್ಥಾನ, ಬನ್ನಿಕೊಪ್ಪ ಸೇರಿದಂತೆ 4 ದೇವಸ್ಥಾನಗಳು ಹಾಗೂ ಸರಗಳ್ಳತನ ಲೂಟಿ ಮಾಡಿ ಪರಾರಿಯಾಗಿದ್ರು. ಈ ಖತರ್ನಾಕ್ ಗ್ಯಾಂಗ್ ಅನ್ನ ಲಕ್ಷ್ಮೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಇದು ಒಂದೇ ಕುಟುಂಬದ 3 ಜನರ ಖತರ್ನಾಕ್ ಕಳ್ಳರ ಗ್ಯಾಂಗ್. ಆಘಾತಕಾರಿ ವಿಷಯ ಅಂದ್ರೆ ಇದಕ್ಕೆ ಸರ್ಕಾರಿ ನೌಕರನೇ ಬಾಸ್. ಇವರು ಮೂಲ ರಾಣೆಬೆನ್ನೂರದವರು. ಇವರಿಬ್ಬರು ಕೂಡ ಪ್ರದೀಪ್ ಮತ್ತು ಈಗೇನು ಸಿಕ್ಕಿರ್ತಕ್ಕಂಥ ಪ್ರಸಾದ್ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಇವರು 2019ಇಂದನೂ ಕೂಡ ಇವರು ಕಳ್ತನ ಮಾಡ್ತಕ್ಕಂಥದ್ದು ವೃತ್ತಿ. ಸುಮಾರು ಸಲ ಇವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಮತ್ತು ಈಗಾಗಲೇ ಈ 16 ಕೇಸು ಹೊರತುಪಡಿಸಿ ಕೂಡ ಸುಮಾರು 8ರಿಂದ 10 ಕೇಸಲ್ಲಿ ಈಗ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಕೂಡ ಇದ್ದಾರೆ. ಇಬ್ಬರು ಒಂದು ಕುಟುಂಬದವರು, ಪ್ರಸಾದ್ ಅಂಡ್ ಪ್ರದೀಪ್ ಇದಾರ ಒಂದು ಕುಟುಂಬದವರು, ಶ್ರೀಕಾಂತ್ ಬೇರೆ ಕುಟುಂಬ. ಕೊಲೆಯಾದಂಥವ್ರು ಅನಂತಾಂಬ ಸ್ವಂತ ಅಣ್ಣನೇ ಕೂಡ ಮರ್ಡರ್ ಮಾಡಿದ್ದಾರೆ. ಪ್ರಸಾದ್ ಮತ್ತು ಶ್ರೀಕಾಂತ ಕೂಡಿ ಮರ್ಡರ್ ಮಾಡ್ತಾರೆ ರಮೇಶ್ನ, ಸ್ವಂತ ಅಣ್ಣತಮ್ಮರು. ಪ್ರಸಾದ್, ಪ್ರದೀಪ್ ಅಂಡ್ ರಮೇಶ 3 ಇವರಿಬ್ಬರಿಗೆ ಪರಿಚಯ ಆಗಿರ್ತಕ್ಕಂಥದ್ದು. ಯಾರ್ಯಾರು ಪ್ರಸಾದ್ ಮತ್ತು ರಮೇಶ ಪರಿಚಯ ಆಗಿರ್ತಾರೆ. ಹೌದೌದು, ಇವರಿಬ್ಬರು ಹೇಳ್ತಾರೆ ಜೈಲಲ್ಲಿ, ಚಿತ್ರದುರ್ಗ ಜೈಲಲ್ಲಿ ನಾವಿಬ್ಬರು ಅನಾಥರು, ಕಳ್ಳತನ ಕೇಸಲ್ಲಿ ಒಳಗಡೆ ಇರ್ತಾರೆ, ನಾವಿಬ್ಬರು ಅನಾಥರು, ನಮ್ಗೆ ಯಾರೂ ಇಲ್ಲ, ನೀನು ಬೇಲ್ ಮಾಡಿಸ್ಕೊಡಂತ ಈ ವಾರ್ಡನ್ಗೆ ಕೇಳ್ತಾರೆ, ಜೈಲರಿಗೆ. ಈ ಶ್ರೀಕಾಂತರವನು ಜೈಲ್ ವಾರ್ಡನ್ ಆಗಿ ಕೆಲಸ ಮಾಡ್ತಾರೆ. ಸಮಯದಲ್ಲಿ ಪರಿಚಯ ಆಗಿಬಿಟ್ಟಿರ್ತಕ್ಕಂಥದ್ದು ಇವನು ಕಳ್ತನ ಮಾಡಿ ನಾನು ದುಡ್ಡು ಮಾಡ್ಬೇಕು ಎಂಬುದು ದುರಾಸೆಯಿಂದ ಅವ್ರ ಜೊತೆಗೆ ಸೇರ್ಕೊಂಡ್ಬಿಡ್ತಾನೆ. ಹೌದು, ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದ ಜೈಲ್ ವಾರ್ಡನ್ 29 ವರ್ಷದ ಶ್ರೀಕಾಂತ್ ಎಂಬಾತನೇ ಕಳ್ಳರ ಗ್ಯಾಂಗ್ ಲೀಡರ್ ಆಗಿದ್ದಾನೆ. 3 ಜನ ಸಹೋದರರ ಕಳ್ಳರ ಕುಟುಂಬದ ಪೈಕಿ 2 ಕಳ್ಳತನ ಪ್ರಕರಣದಲ್ಲಿ ಚಿತ್ರದುರ್ಗ ಜೈಲು ಪಾಲಾಗಿದ್ರು. ಈಗ ಜೈಲ್ ವಾರ್ಡನ್ ಶ್ರೀಕಾಂತ್ ಬೇಲ್ ಮೇಲೆ ರಿಲೀಸ್ ಮಾಡಿಸಿದಂತೆ ಹೊರಗೆ ಬಂದ ಕಳ್ಳರು ದೊಡ್ಡ ಕಳ್ಳತನ ಭೇಟಿಯಾಡಿ ಜೈಲ್ ವಾರ್ಡನ್ಗೆ ತಂದುಕೊಟ್ಟಿದ್ದಾರೆ. ಆಗಲೇ ತನ್ನ ಜವಾಬ್ದಾರಿ ಮರೆತು ಈ ಕಳ್ಳರ ಗ್ಯಾಂಗ್ಗೆ ಲೀಡರ್ ಆಗಿದ್ದಾರಂತೆ.
ಗ್ಯಾಂಗ್ ಲೀಡರ್ ಶ್ರೀಕಾಂತ್ ಕಳ್ಳರ ಗ್ಯಾಂಗ್ಗೆ ಮಾಸ್ಟರ್ ಮೈಂಡ್ ಆಗ್ಬಿಟ್ಟಿದ್ದಾರಂತೆ. ಗೂಗಲ್ನಲ್ಲಿ ರಾಜ್ಯದ ಪ್ರಮುಖ ದೇವಸ್ಥಾನಗಳನ್ನ ನೋಡಿ ಪ್ಲಾನ್ ಹಾಕಿಕೊಡ್ತಿದ್ದಂತೆ. ಆತನ ಮಾರ್ಗದರ್ಶನದಲ್ಲಿ ಈ ಕಳ್ಳರ ಗ್ಯಾಂಗ್ ದೇವಸ್ಥಾನಗಳ ಲೂಟಿ ಮಾಡುತ್ತಿತ್ತು. ಒಂದು ದಿನ ರಾತ್ರಿ ಕೊಲೆಯಾದ ರಮೇಶ್ ತಮ್ಮ ಪ್ರಸಾದ್, ವಾರ್ಡನ್ ಶ್ರೀಕಾಂತ್ ಕೂಡಿ ಎಣ್ಣೆ ಪಾರ್ಟಿ ಮಾಡ್ತಿದ್ರಂತೆ. ಆಗ ಮೂವರಲ್ಲಿ ಜಗಳವಾಗಿದೆ. ಆಗ ಜೈಲ್ ವಾರ್ಡನ್ ಶ್ರೀಕಾಂತ್ಗೆ ಎಲ್ಲವೂ ಹೇಳಿದ್ದಾಯಿತು. ಶ್ರೀಕಾಂತನ್ನ ಸೇರಿಕೊಂಡಿದ್ದಕ್ಕೆ ಸಿಟ್ಟಾಗಿ ನಿಮ್ಮ ಆಟ ಪೊಲೀಸರಿಗೆ ಹೇಳ್ತೀನಿ ಅಂತ ಕೊಲೆಯಾದ ರಮೇಶ್ ಅವಾಜ್ ಹಾಕಿದ್ದಾನೆ. ಆಗ ವೇಕೋಪಕ್ಕೆ ತಿರುಗಿದ ಜಗಳದಲ್ಲಿ ಸಹೋದರರು ಹಾಗೂ ವಾರ್ಡನ್ ಶ್ರೀಕಾಂತ್ ಸೇರಿ ಅಣ್ಣ ರಮೇಶ್ ತಲೆಗೆ ಕಲ್ಲಿನಿಂದ ಹೊಡೆದು ಬಳಿಕ ಉಸಿರುಗಟ್ಟಿಸಿ ಕೊಂದು ಹಾಕಿದ್ದಾರೆ. ಯಾರಿಗೂ ಗೊತ್ತಾಗದಂತೆ ಮುಚ್ಚು ಹಾಕಿದ್ರು. ಕೊಲೆಯಾಗಿ 1.5 ವರ್ಷವಾದರೂ ಈ ಪ್ರಕರಣ ಬೆಳಕಿಗೆ ಬಂದಿಲ್ಲ. ಲಕ್ಷ್ಮೇಶ್ವರ ಪೊಲೀಸರು ಅರೆಸ್ಟ್ ಮಾಡಿ ಯಾವಾಗ ಡ್ರಿಲ್ ಮಾಡಿದ್ರು ಆಗಲೇ ಪಾಪಿಗಳು ಎಲ್ಲ ಸತ್ಯ ಕಕ್ಕಿದ್ದಾರೆ. 1.5 ವರ್ಷದ ಬಳಿಕ ನಡೆದ ಕೊಲೆ ಸತ್ಯ ಬಯಲಾಗಿದೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನಲ್ಲಿ ಕೊಲೆ ಮಾಡಿ ಲೇಔಟ್. ಹೌದು, ವಿಚಾರಣೆಯಲ್ಲಿ ಈಗ ಶ್ರೀಕಾಂತ್ ಇರ್ತಕ್ಕಂಥವನು ಕೆಲವೊಂದು ಟೈಮು ಅವನು ಹೋಗ್ತಿದ್ದ. ಈ ಸ್ಕಾರ್ಪಿಯೋ ವಾಹನ ತಗೊಂಡು ಇವ್ರು ಏನು ಮಾಡ್ತಾರೆ ಅಂಬೋದು ಮತ್ತು ಇಕ್ವಿಪ್ಮೆಂಟ್ಸ್ ಬೇಕಾದ ತಗೊಂಡು ಹೋಗ್ತಿದ್ದ. ಮತ್ತು ಅವನು ಕೂಡ ಎಲ್ಲೆಲ್ಲಿ ಕಳ್ತನ ಮಾಡ್ತಕ್ಕಂಥದ್ದಿದೆ, ಎಲ್ಲಿ ಯಾವ ಟೆಂಪಲ್ದಲ್ಲಿ ಜಾಸ್ತಿ ಬೆಳ್ಳಿ ಇದೆ, ಬಂಗಾರ ಇದೆ ಎಂಬುದು ಕೂಡ ಅವರಿಗೆ ಅವನು ಹೇಳ್ಕೊಡ್ತಕ್ಕಂಥದ್ದು ಈ ವಿಚಾರಣೆಯಲ್ಲಿ ಕಂಡು ಬಂದಿರತಕ್ಕಂಥದ್ದಿದೆ. ಅವನು ಮೇ 10ನೇ ತಾರೀಕು ಏನು ವೋಟಿಂಗ್ ಇತ್ತು, ಪಾರ್ಲಿಮೆಂಟ್ರಿ ಎಲೆಕ್ಷನ್ದು ಅಸೆಂಬ್ಲಿ ಎಲೆಕ್ಷನ್ದು ವೋಟಿಂಗ್ ಇತ್ತು. ಆ ದಿನ ಅವರು ಮರ್ಡರ್ ಮಾಡಿರ್ತಕ್ಕಂಥದ್ದು. ಮತ್ತು ಆ ಬಾಡಿನ ಕೂಡ ಅದೊಂದು ಪ್ರೈವೇಟ್ ಲೇಔಟ್ ಇದೆ, ಅಲ್ಲಿ ಊತ ಹಾಕಿರ್ತಕ್ಕಂಥದ್ದು ವಿಚಾರಣೆಯಲ್ಲಿ ಕಂಡು ಬಂದಿದೆ. ನಾವು ಆಲ್ರೆಡಿ ಹಾವೇರಿ ಜಿಲ್ಲಾ ಪೊಲೀಸರಿಗೆ ತಿಳಿಸಿದ್ವಿ. ಈ ಸಂಬಂಧವಾಗಿ ರಾಣಿಬೆನ್ನೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ಮತ್ತು ಸಾಕ್ಷ್ಯ ನಾಶಪಡಿಸಿರ್ತಕ್ಕಂಥ ಕಾನೂನಡಿಯಲ್ಲಿ ಪ್ರಕರಣ ದಾಖಲಾಗಿ ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಮತ್ತು ಈಗ ಆಲ್ರೆಡಿ ಈಗ ಆರೋಪಿಗಳು ಇದು ನಮ್ಮದು ಗದಗ ಜಿಲ್ಲಾ ಇದರಲ್ಲಿ ಜೈಲಲ್ಲಿದ್ದಾರೆ. ಅವರು ಮುಂದಿನ ವಿಚಾರಣೆಗೆ ಆಗಿಬಿಟ್ಟು ಹಾವೇರಿ ಜಿಲ್ಲಾ ಪೊಲೀಸರು ಇವರನ್ನು ವಶಕ್ಕೆ ಪಡೆದು ಮುಂದಿನದವರೇನು ಕೊಲೆ ತನಿಖೆ ಇದೆ ಆ ತನಿಖೆಯನ್ನು ಮುಂದುವರಿಸ್ತಾರೆ. ವಿಷಮ ಹೇಳಿದ್ಮೇಲೆ ನಿಮಗೆ ಪ್ರಸಾದ್ ಮತ್ತು ಶ್ರೀಕಾಂತ ಇಬ್ಬರು ಕೂಡಿ ರಮೇಶ್ ಎಂಬನ್ನ ಕೊಲೆ ಮಾಡ್ತಾರೆ. ಪ್ರಸಾದ್ ಮತ್ತು ರಮೇಶ್ ಇಬ್ಬರು ಅಣ್ಣ ತಮ್ಮರು. ಪ್ರಸಾದ ಮತ್ತು ರಮೇಶ ಮುಂಚೆ ಕಳ್ತನ ಮಾಡ್ತಿರ್ಬೇಕಾದ್ರೆ ಎಲ್ಲದನ್ನು ಕೂಡ ವ್ಯವಹಾರ ಇವನೇ ರಮೇಶ್ ಹುಡುಕ್ಯಂತಿರ್ತಾನೆ. ಅಂದರೆ ಕಳ್ತನ ಮಾಡಿರ್ತಕ್ಕಂಥದ್ದು, ಬೇರೆ ಡಿಸ್ಪೋಸ್ ಮಾಡ್ತಕ್ಕಂಥದ್ದಾಗಲಿ, ಅವನು ಮನೆಯದು ಏನಾದರೂ ಖರ್ಚು ನೋಡ್ತಕ್ಕಂಥದ್ದಾಗಲಿ ಅವನು ನುಡಿಕೊಂತಿರ್ತಾನೆ. ಯಾವಾಗ ಶ್ರೀಕಾಂತ್ ಸೇರ್ತಾನೆ ಇದರಲ್ಲಿ, ಶ್ರೀಕಾಂತ್ ಅದನ್ನು ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಸಿಟ್ಟು ಬರುತ್ತೆ ಅವನಿಗೆ. ನೀವು ನನಗೆ ಬಿಟ್ಟು ಅವನ ಕಡೆಯಿಂದ ಹೋಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ತಮ್ಮನ ಜೊತೆ ಜಗಳ ಮಾಡ್ತಿರ್ತಾನೆ. ಮತ್ತು ಇವರು ಕಳ್ತನ ಮಾಡಿರ್ತಕ್ಕಂಥದ್ದನ್ನು ವಾಟ್ಸಪ್ಪಲ್ಲಿ ಬೇರೆ ಇರ್ತಕ್ಕಂಥ ಇವ್ರ ಅಸೋಸಿಯೇಟ್ಸ್ ಕಳ್ಳರು ಯಾರು ಇರ್ತಾರೆ ಅವರಿಗೂ ಕಳಿಸ್ತಿರ್ತಾನೆ. ಮತ್ತು ಕುಡಿದು ಬಿಟ್ಟು ನಾನು ಪೊಲೀಸರಿಗೆ ಹೇಳ್ತೀನಿ ಎಂಬುದು ಇವರಿಗೆ ಹೇಳ್ತಿರ್ತಾನೆ. ಆ ದೃಷ್ಟಿಯಿಂದ ಸಿಟ್ಟು ಬಂದುಬಿಟ್ಟು ಇವನಿಗೆ ಒಂದು ಫೈನ್ ಡೇ ಕೊಲೆ ಮಾಡ್ತಾರೆ. ಮತ್ತು ನಮ್ಮದೆಲ್ಲ ಹತ್ರ ಇದು ಶ್ರೀಕಾಂತ್ ಚಿತ್ರದುರ್ಗ ಮಾಡಿದರೂ ಕೂಡ ಒಂದು ರೆಸಿಡೆನ್ಸು ರಾಣಿಬೆನ್ನೂರು ಇರೋದ್ರಿಂದ ಗೂಗಲಲ್ಲಿ ನೋಡ್ತಿದ್ದ. ಮತ್ತು ಇಲ್ಲಿ ಹತ್ರ ಇರತಕ್ಕಂಥದ್ದು ಟೆಂಪಲ್ಗೆ ಬಂದೋಗಿರ್ತಕ್ಕಂಥದ್ದು ವಿಚಾರಣೆ ಒಪ್ಪಿಕೊಂಡಿದ್ದಾನೆ. ಮತ್ತು ಬೇರೆ ಬೇರೆ ಮೂಲಕದಿಂದ ನಮ್ಮದು ಈ ಹಲವಾರು ಸುದ್ದಿ ಮಾಹಿತಿ ಕೂಡ ಅವನು ತಿಳ್ಕೊಂಡು ಕೇಸಿ ಇವರಿಗೆ ಹೇಳ್ತಿರ್ತಾನೆ. ಇಷ್ಟು ಮಾಡಿದ ಮೇಲೆ ಗೊತ್ತಾಗೈತೆ ಇದು ವಿಚಾರಣೆ. ಅವರು CPI ಅವರು ಅವರಿಗೆ ಶ್ರೀಕಾಂತ್ಗೆ ವಿಚಾರಣೆ ಮಾಡ್ತಿರ್ತಾರೆ. ನೀನು ಸರ್ಕಾರಿ ನೌಕರಿ ಆಗಿಬಿಟ್ಟು ಯಾಕೆ ಇದರಲ್ಲಿ ಸೇರ್ಕೊಂಡಿದೆ, ಯಾಕೆ ಕಂಟಿನ್ಯೂ ಮಾಡ್ತಾ ಇದೆಯಾ ಅಂತಂದಮೇಲೆ ಅವನು ಹೇಳ್ತಾನಿಲ್ಲ, ನನಗೆ ಜೈಲಲ್ಲಿ ಪರಿಚಯ ಆಗಿದ್ದರು, ಹಾಗಾಗಿ ನಾನು ಅವ್ರನ್ನ ಬಿಟ್ಟ ಮೇಲೆ ನಾನು ಮತ್ತೆ ಅವರಿಗೆ ನಾನು ಸಸ್ಪೆಂಡ್ ಆದೆ, ನನ್ನ ಮೇಲೆ ಇಲಾಖೆ ವಿಚಾರಣೆ ನಡೆದಿತ್ತು ಅಂತ ವಿಚಾರಣೆಯಲ್ಲಿ ಹೇಳ್ತಿರ್ತಾನೆ. ಇವ್ರು ಆಯ್ತಪ್ಪ ಇನ್ನೊಂದು ಇಲಾಖೆ ವಿಚಾರಣೆಯಲ್ಲಿ ಆಯ್ತು ಅಂದಮೇಲೆ ಮತ್ತೆ ಯಾಕೆ ನೀನು ಕಂಟಿನ್ಯೂ ಮಾಡಿದಂದಮೇಲೆ ಅವಾಗ ಒಂದು 4 ಎಪಿಸೋಡ್ ಸಡನ್ ಬಾಯ್ಬಿಟ್ಬಿಡ್ತಾನೆ. ಒಂದು ಮರ್ಡರ್ ಮಾಡಿದ್ವಿ, ಅದನ್ನು ಮತ್ತೆ ಓಪನ್ ಮಾಡ್ತಾರಂತ ಹೇಳ್ಬಿಟ್ಟು ನಾನು ಕಂಟಿನ್ಯೂ ಮಾಡಿದ್ದು ನಾನು. ಅವಾಗ ಇವ್ರು ವಿಚಾರಣೆ ಮಾಡಿದಲ್ಲಿ ಯಾವ ಮರ್ಡರ್ ಮಾಡಿದ್ದೆ ಏನಂದಾಗ ಅವನು ಫುಲ್ ಕುಲಂಕುಷವಾಗಿ ಅವರಿಗೆ ಮಾಹಿತಿಯನ್ನು ಕೊಡ್ತಾನೆ. ಆ ಮಾಹಿತಿ ಆಧಾರದ ಮೇಲೆ ನಾವು ರಾಣಿಬೆನ್ನೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ದಲ್ಲಿ ಹೇಳಿದ್ವಿ. ಮತ್ತು ಅಲ್ಲಿರ್ತಕ್ಕಂಥವ್ರು ಆಲ್ರೆಡಿ ಅವ್ರ ಮೇಲೆ ಅವ್ರು ಯಾರು ಹುಡುಗಂದು ತಾಯಿ ಇದ್ರು, ಅವ್ರ ತಾಯಿನ ಕರೆಸಿಬಿಟ್ಟು ಅವ್ರ ಕೊಲೆ ಪ್ರಕರಣ ಮತ್ತು ಸಾಕ್ಷ್ಯನಾಶದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಒಟ್ಟು 15 ಪ್ರಕರಣಗಳಲ್ಲಿ ಖದೀಮರು ಭಾಗಿಯಾಗಿದ್ದಾರೆ. ಆರೋಪಿಗಳಿಂದ ಚಿನ್ನ, ಬೆಳ್ಳಿ ವಸ್ತುಗಳು, ನಗದು ಸೇರಿದಂತೆ 46 ಲಕ್ಷದ ಮೊತ್ತದ ಚಿನ್ನ, ಬೆಳ್ಳಿ ವಾಹನಗಳು ಜಪ್ತಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ಕೃತ್ಯಕ್ಕೆ ಬಳಸಲಾದ ಕಟ್ಟರ್ ಸೇರಿ ಹಲವು ವಸ್ತುಗಳು ಸೀಸ್ ಮಾಡಲಾಗಿದೆ. 22 ವಯಸ್ಸಿನಲ್ಲಿ ಜೈಲು ವಾರ್ಡನ್ ಆಗಿ ಸರ್ಕಾರಿ ನೌಕರಿ ಗಿಟ್ಟಿಸಿಕೊಂಡಿದ್ದ. ಆದರೆ ಕಳ್ಳರ ಜೊತೆಗೆ ಸೇರಿ ಹಣದ ಆಸೆಗೆ ತನ್ನ ಭವಿಷ್ಯವನ್ನೇ ಮಣ್ಣು ಪಾಳು ಮಾಡಿಕೊಂಡಿದ್ದಾರೆ. ಮಾಡಬಾರದ್ದು ಮಾಡಿ ಪಾಪಿ ಶ್ರೀಕಾಂತ್ ಜೈಲು ಪಾಲಾಗಿದ್ದಾನೆ. ಒಡ ಹುಟ್ಟಿದ ಸಹೋದರರು ಹಣಕ್ಕಾಗಿ ಅಣ್ಣನನ್ನೇ ಕೊಂದ. ಈಗ ಅವರು ಕೂಡ ಕೃಷ್ಣನ ಜನ್ಮಸ್ಥಾನ ಸೇರಿದ್ದಾರೆ. ಕ್ಲಿಷ್ಟಕರ ಪ್ರಕರಣ ಭೇದಿಸಿದ ಲಕ್ಷ್ಮೇಶ್ವರ ಪೊಲೀಸರ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಪೊಲೀಸ್ ಇಲಾಖೆ ಬಹುಮಾನ ನೀಡಿದೆ. ಒಟ್ಟು ಈ ಆರೋಪಿತರಿಂದ 328 ಗ್ರಾಮ್ ಚಿನ್ನನ ವಶಪಡಿಸಿಕೊಂಡಿದ್ದಾರೆ. ಮತ್ತು 19ಕ್ಕಿಂತ ಹೆಚ್ಚು ಕೆಜಿನ ಬೆಳ್ಳಿ ವಶಪಡಿಸಿಕೊಂಡಿದ್ದಾರೆ. ಒಂದು ಸ್ಕಾರ್ಪಿಯೋ ವಾಹನ ಕೂಡ ವಶಪಡಿಸಿಕೊಂಡಿದ್ದಾರೆ ಮತ್ತು ಒಂದು 2 ವೀಲರ್. ಇವರು ಕಳ್ತನ ಮಾಡಿರ್ತಕ್ಕಂಥದ್ದನ್ನು ಡಿಸ್ಪೋಸ್ ಹೇಗೆ ಮಾಡ್ತಾರೆ ಅಂತಂದ್ರೆ ಫೈನಾನ್ಸಲ್ಲಿ ಈಜಿ ಡಿಸ್ಪೋಸ್ ಮಾಡ್ತಕ್ಕಂಥದ್ದು. ರಾಣೆಬೆನ್ನೂರಲ್ಲಿ ಇರ್ತಕ್ಕಂಥ ಬಜಾಜ್ ಫೈನಾನ್ಸಲ್ಲಿ ಮತ್ತು ಇಂಡೇಲ್ ಅಂತ ಕೇರಳ ಮೂಲಕ ಏನು ಕಂಪನಿ ಇದೆ ಅದರಲ್ಲೂ ಕೂಡ ಡಿಸ್ಪೋಸ್ ಮಾಡ್ತಿರ್ತಾರೆ. ಮತ್ತು ಇವನು ಶ್ರೀಕಾಂತ್ ಏನಿದಾನೆ ತಂದು ಒಂದು ಬಾಡಿಗೆ ಮನೆ ಇಟ್ಕೊಂಡಿರ್ತಾನೆ.
ಸೊ ಅಲ್ಲಿ ಕೂಡ ಇಂಟ್ಯಾಕ್ಟಲ್ಲಿ ಕಳ್ತನ ಮಾಡಿರ್ತಕ್ಕಂಥದ್ದು ಡಿಸ್ಪೋಸ್ ಮಾಡದೇ ಇರತಕ್ಕಂಥದ್ದನ್ನು ಅಲ್ಲಿ ಇಟ್ಟಿರ್ತಾನೆ. ಸೊ ಇವರು ನಿನ್ನೆ ನಮ್ಮದು CPI ಅವರು ಎಡಿಷನಲ್ SP ಮತ್ತು DSP ಅವರ ನೇತೃತ್ವದಲ್ಲಿ ಎಲ್ಲ ಇರತಕ್ಕಂಥದ್ದು ಒಟ್ಟು 66ಕ್ಕೂ ಹೆಚ್ಚು ಲಕ್ಷದ ಮೌಲ್ಯದ ಈ ಚಿನ್ನದ ಆಭರಣ, ಬೆಳ್ಳಿ ಆಭರಣ ಮತ್ತು ಅದಕ್ಕೆ ಸಂಬಂಧ ಅವ್ರು ಏನು ಕಾರು ಮತ್ತು ಮೊಬೈಲ್ ಇದು ವಾಹನ ಯೂಸ್ ಮಾಡ್ತಿದ್ರು ಅದನ್ನೆಲ್ಲದನ್ನು ಕೂಡ ಉಪಯೋಗ ಮಾಡಿಕೊಂಡಿದ್ದಾರೆ. ಇದು ಒಂದು ಅತ್ಯುತ್ತಮ ಕಾರ್ಯ. ಇಷ್ಟೊಂದು ಬೇಗ ತೀವ್ರಗತಿಯಲ್ಲಿ ಎಡಿಷನಲ್ SP ಅವರು ಮತ್ತು DSP ಅವರ ನೇತೃತ್ವದಲ್ಲಿ ಮುಖ್ಯವಾಗಿ CPI ನಾಗರಾಜ್ ಶಿರಟ್ಟಿ ಮತ್ತು PSI ರೀತಿ ಮತ್ತು ಅವರು ಎರಡೂ ಪೊಲೀಸ್ ಸ್ಟೇಷನ್ದ ಕಂಪ್ಲೀಟು ಸಿಬ್ಬಂದಿ ಅವರು ಪೊಲೀಸ್ದು ಇನ್ವಾಲ್ವ್ಮೆಂಟ್ ಆಗಿ ಇದೊಂದು ಒಳ್ಳೆಯ ರಿಕವರಿಯನ್ನು ಮಾಡಿದ್ದಾರೆ. ಮತ್ತು ಪೊಲೀಸ್ ಇಲಾಖೆದು ಇಮೇಜು ಕೂಡ ಸಾರ್ವಜನಿಕರಲ್ಲಿ ಹೆಚ್ಚು ಮಾಡಿದ್ದಾರೆ. ಅವರಿಗೆ ಉತ್ತರ ವಲಯದ ಮಹಾನಿರೀಕ್ಷಕರಾದಂಥ IGP ಅವರು 10,000 ರೂಪಾಯಿದು ನಗದು ಕ್ಯಾಶು ಬಹುಮಾನ ಕೊಟ್ಟಿದ್ದಾರೆ. ಮತ್ತು ನಾನು ವೈಯಕ್ತಿಕವಾಗಿ ಕೂಡ ಈ ಅತ್ಯುತ್ತಮವಾದ ಕಾರ್ಯವನ್ನು ಭಾಳ ಪ್ರಶಂಸೆಯಿಂದ ಅವರಿಗೆ ಹರ್ಷ ವ್ಯಕ್ತಪಡಿಸ್ತೀನಿ. ಮತ್ತು ಈ ಥರ ಮುಂದೆ ಕೆಲಸ ಕೂಡ ಅವರು ಕಂಟಿನ್ಯೂ ಮಾಡಬೇಕಂತ ನಾನು ಅವ್ರನ್ನ ಇನ್ನೂ ಹುರಿದುಂಬಿಸ್ತೀನಿ. ಸೊ ಈ ಅತ್ಯುತ್ತಮ ಕಾರ್ಯ ಈ ಗದಗ ಜಿಲ್ಲಾ ಪೊಲೀಸ್ ಅವರು ಮಾಡಿದ್ದಾರೆ. ಇದೇ ಥರ ಎಲ್ಲೆಲ್ಲಿ ಕಳ್ತನ ಆಗುತ್ತಾ ಮತ್ತು ಬೇಗ ಕೂಡ ಪತ್ತೆ ಹಚ್ಚಲಂತ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಹತ್ರ ನಾನು ಸೂಚನೆಯನ್ನು ನೀಡ್ತೀನಿ.